ಸಂಕ್ರಾಂತಿ ಹಬ್ಬದಾಗ ಸಜ್ಜಿ ರೊಟ್ಟಿ ಮಾಡಿದ್ನಲ್ರಿ ಅವಾಗ ಸ್ವಲ್ಪ ಸಜ್ಜಿ ಹಿಟ್ಟು ಉಳ್ದಿತ್ತು. ಅದನ್ನು ಜಲ್ದಿ ಖಾಲಿ ಮಾಡ್ಬೇಕ್ರಿ, ಇಲ್ಲ ಅಂತಂದ್ರೆ ಅದು ಕಹಿ ಆಗತ್ತೆ. ಅದಕ್ಕೆ ಅವಾಗವಾಗ ಅದರಲ್ಲಿ ಏನ್ರಿ ಒಂದು ರೆಸಿಪಿ ಮಾಡ್ಕೊಂತಿರ್ತಿದ್ದೆ. ಒಂದಿನ ತಾಲಿಪಟ್ ಮಾಡಿದೆ, ಒಂದಿನ ಉಂಡೆ ಮಾಡಿದೆ, ಒಂದ್ಸತಿ ಇಡ್ಲಿ ಮಾಡಿದೆ, ಹಿಂಗೆ ಏನ್ರಿ ಮಾಡ್ಕೊಂತಿರ್ತಿದ್ದೆ ರೀ. ಇವತ್ತು ಅದರಲ್ಲೇ ದಿಢೀರ್ ದೋಸೆ ಮಾಡಕತ್ತೀನಿ ರೀ, ಅಂದರೆ ಇನ್ಸ್ಟಂಟ್ ದೋಸೆ ಮಾಡಕತ್ತೀನಿ. ರೆಸಿಪಿ ಅಂದರೂ ಭಾಳ ಈಸಿ ಐತಿ, ಆದ್ರೆ ದೋಸೆ ಬರ್ತಾವಿಲ್ಲ ಅಂತೇಳಿ ನೋಡುಂಬರ್ರಿ. 1 ಕಪ್ಪು ಸಜ್ಜಿ ಹಿಟ್ಟು, 1/4 ಕಪ್ಪಷ್ಟು ಚಿರೋಟಿ ರವೆ, 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಜೀರಿಗೆ, ಭಾಳ ಸಣ್ಣಗೆ ಕಟ್ ಮಾಡಿದ ಒಂದು 4-5 ಹಸಿಮೆಣ್ಸಿನ್ಕಾಯಿ. ಹಸಿಮೆಣ್ಸಿನ್ಕಾಯಿ ಬದಲಿ ನೀವು ಹಸಿ ಖಾರನೂ ಹಾಕ್ಕೋಬೋದು. ಭಾಳ ಸಣ್ಣಗೆ ಕಟ್ ಮಾಡಿದ ಒಂದು ಉಳ್ಳಾಗಡ್ಡಿ, ಕಟ್ ಮಾಡಿದ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟು ಸಾಮಗ್ರಿ ಬೇಕು ನೋಡ್ರಿ. ಈಗ ಈ ಎಲ್ಲ ಸಾಮಗ್ರಿನ ಮೊದಲು ಕೈಲೇ ಚಲೋತ್ತಂಗೆ ಮಿಕ್ಸ್ ಮಾಡಬೇಕು. ಬೇಕಂದ್ರೆ ನೀವು ಇದಕ್ಕೆ ತುರಿದಿದ್ದು ಕ್ಯಾರೆಟ್, ತುರಿದಿದ್ದು ಶುಂಠಿ, ಸಣ್ಣಗೆ ಕಟ್ ಮಾಡಿ ಸಬ್ಬಸ್ಗೆ ಸೊಪ್ಪು, ಇಲ್ಲ ಅಂತಂದ್ರೆ ಮೆಂತ್ಯ ಸೊಪ್ಪನ್ನ ಹಾಕ್ಕೋಬೋದು. ಈಗ ನೆಕ್ಸ್ಟ್ ನಾ ಇದ್ರಾಗ ನೀರು ಹಾಕಿ ಮಿಕ್ಸ್ ಮಾಡಕತ್ತೀನಿ ರೀ. 1 ಕಪ್ಪಷ್ಟು ನೀರು ತಗೊಂಡೇನಿ. ಸ್ವಲ್ಪ ನೀರು ಹಾಕೋಂತ ಮಿಕ್ಸ್ ಮಾಡ್ಕೊತ ಹೋಗಬೇಕು, ಎಲ್ಲ ಒಮ್ಮೆ ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಎಲ್ಲೂ ಒಂದು ಗಂಟು ಉಳಿಲಾರ್ದಂಗೆ ಚಲೋತ್ತಂಗೆ ಮಿಕ್ಸ್ ಮಾಡಬೇಕು. ಟೋಟಲಿ ನಾನು ಒಂದು 2 ಕಪ್ಪಷ್ಟು ನೀರು ಹಾಕಿ ಚಲೋತ್ತಂಗೆ ಇದನ್ನು ಮಿಕ್ಸ್ ಮಾಡಿದ್ದಾರೆ. ಆದರೂ ಇದು ಹಿಟ್ಟು ಇನ್ನೊಂದು ಸ್ವಲ್ಪ ಗಟ್ಟಿನೇ ಅನ್ಸಕತ್ತೈತಿ. ಅದಕ್ಕೆ ಇನ್ನೊಂದು 2-3 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಚಲೋತ್ತಂಗೆ ಇದನ್ನು ಮತ್ತೆ ಮಿಕ್ಸ್ ಮಾಡ್ತೀನಿ ರೀ. ಮೊದಲು ಒಂದು ದೋಸೆ ಹಾಕಿ ಚೆಕ್ ಮಾಡಿ ನೋಡ್ತೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಅವಶ್ಯಕತೆ ಬಿದ್ದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು. ಈ ಕಡೆ ನಾನು ಒಂದು ಕಬ್ಬಿಣ ತವಾನ ಬಿಸಿ ಮಾಡಕಟ್ಟಿದ್ದೆ. ಇದು ಚಂದಂಗೆ ಕಾದೈತಿ. ಒಂದು ಉಳ್ಳಾಗಡ್ಡಿ ತೊಗೊಂಡು ಹಿಂಗೆ ಎಣ್ಣೆಗೆ ಬಿಟ್ಟು ಹಂಚಿಗೆ ಹಚ್ಚಿಬಿಟ್ಟು ತಿಕ್ಕಬೇಕು. ಸ್ವಲ್ಪ ಹೊತ್ತನ ಎಲ್ಲ ಕಡೆ ಎಣ್ಣೆ ಹಚ್ಚಿ ತಿಕ್ಕ್ರಿ, ಅಂದ್ರೆ ದೋಸೆ ಚಲೋ ಆಗ್ತಾವೆ, ಅಂಟಂಗಿಲ್ಲ. ಈಗ ಒಂದು ಸಣ್ಣ ದೋಸೆ ಹಾಕಿ ಚೆಕ್ ಮಾಡಕತ್ತೀನಿ ರೀ. ಇದು ದಿಢೀರ್ ದೋಸೆ ಅಲ್ರಿ, ಹಾಗಾಗಿ ಮೊದಲು 1 ಇಲ್ಲ 2 ದೋಸೆ ಕಟ್ ಆಗತ್ತಾವೆ, ಹರಿಯತಾವೆ, ಸರಿ ಬರಂಗಿಲ್ಲ. ಆಮೇಲೆ ಸರಿ ಬರ್ತಾವೆ. ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಚ್ಚಿ ಬೇಯಿಸಾಕತ್ತೀನಿ ರೀ. ಬೇಕಂದ್ರೆ ನೀವು ಎಣ್ಣೆನೂ ಬಳಸ್ಬೋದು. ಸಾವಕಾಶ ಇದನ್ನು ಹೊಳ್ಳಿಸಿ ಹಾಕಿದೆ ರೀ. ದೋಸೆ ಆರಾಮ್ ಬಂತು, ತವಾಕ ಭಾಳ ಅಂಟ್ಲಿಲ್ಲ, ಅಂದ್ರೆ ಹಿಟ್ಟಿನ ಹದ ಸರಿ ಐತಂತೇಳಿ ಅರ್ಥ. ಈಗ ಇದನ್ನು ತೆಗೆದ್ಬಿಟ್ಟು ಒಂದು ದೊಡ್ಡ ದೋಸೆ ಹಾಕಿ ಚೆಕ್ ಮಾಡಿ ನೋಡ್ತೀನಿ ರೀ. ಹಿಟ್ಟನ್ನ ಹಿಂಗೆ ಸೌಟ್ಲೆ ಇಲ್ಲ ಅಂತಂದ್ರೆ ಒಂದು ಕಪ್ಲೆ ಸಾವಕಾಶ ಹಾಕೊಂತ ಹೋಗಬೇಕು. ನಾವು ಮಾಮೂಲಿ ಸೌಟ್ಲೆ ಹಾಕಿ ಹೆಂಗೆ ಸ್ಪ್ರೆಡ್ ಮಾಡ್ತೀವಲ್ರಿ, ಹಂಗೆ ಸ್ಪ್ರೆಡ್ ಮಾಡಬಾರ್ದು. ಭಾಳ ತೆಳ್ಳಗೆ ಹಾಕಕ್ಕೆ ಹೋಗ್ಬೇಡ್ರಿ, ಆಮೇಲೆ ಕಟ್ಟಾಗ್ತಾವೆ. ಮೀಡಿಯಮ್ ಫ್ಲೇಮ್ನಾಗಿಟ್ಟು ಬೇಯಿಸ್ಬೇಕು. ಮೇಲೆ ಹಿಟ್ಟು ಹಿಂಗೆ ಸ್ವಲ್ಪ ಒಣಗುತ್ತಲ್ರಿ, ಅವಾಗ ತುಪ್ಪ ಹಚ್ಚಬೇಕು. ಒಂದು 2-3 ನಿಮಿಷ ಆದಮೇಲೆ ಸಾವಕಾಶ ಇದನ್ನು ಹೊಳ್ಳಿಸಿ ಹಾಕಕತ್ತೇನೆ ರೀ. ನೋಡಿರಿ ಎಷ್ಟು ಮಸ್ತ್ ಆಗೈತಿ ದೋಸೆ. ಕಲರ್ ನೋಡಿರಿ ಎಷ್ಟು ಚಂದ ಬಂದೈತಿ. ಈ ಕಡೆನೂ ಇದನ್ನು ಒಂದು 2-3 ನಿಮಿಷ ಚಲೋತ್ತಂಗೆ ಬೇಯಿಸಿದ್ರೆ ಮಸ್ತ್ ಬಿಸಿ ಬಿಸಿ ದೋಸೆ ರೆಡಿ ನೋಡ್ರಿ. ನೆಕ್ಸ್ಟ್ ಈಗ ಭಾಳ ತೆಳ್ಳಗೆ ಒಂದು ದೋಸೆ ಮಾಡಿ ನೋಡಕತ್ತೀನಿ ರೀ, ಚೆಕ್ ಮಾಡಕತ್ತೀನಿ ಹೇಳ್ತೈತಿಲ್ಲ ಅಂಥೇಳಿ. ಇಲ್ಲೇ ಒಂದು ವಿಷಯ ಏನು ನೀವು ಲಕ್ಷ ಇಡಬೇಕಪ್ಪ ಅಂತಂದ್ರೆ, ಪ್ರತಿ ದೋಸೆ ಹಾಕೋಕ್ಕಿಂತ ಮೊದಲು ಉಳ್ಳಾಗಡ್ಡಿನ ಎಣ್ಣೆಗೆ ಬಿಟ್ಟು ಸ್ವಲ್ಪ ಅದನ್ನು ಹಂಚಿಗೆ ಹಚ್ಚಿ ತಿಕ್ಕಬೇಕು. ಅಂದ್ರೆ ದೋಸೆ ಅಂಟಂಗಿಲ್ಲ ಮತ್ತು ಭಾಳ ರುಚಿನೂ ಆಗ್ತಾವೆ. ಈಗ ಇದಕ್ಕೆ ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಹಾಕಿದ್ರೆ, ದಂಡಿಗೆ ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಹಾಕಿದೆ, ನಡಬರ್ಕ ಸ್ವಲ್ಪ ತುಪ್ಪ ಹಚ್ಚಿದೆ. ಕಬ್ಬಿಣದ ಹಂಚಿನಾಗ ಮಾಡಿದ್ದು ದೋಸೆ ಭಾಳ ರುಚಿ ಆಗ್ತಾವ್ರಿ, ಆದ್ರೆ ಭಾಳ ಟೈಮ್ ಹಿಡಿತೈತಿ. ಸ್ವಲ್ಪ ನಾವು ಸಮಾಧಾನದಿಂದ ಸಣ್ಣ ಉರಿಯೊಳಗೆ ಬೇಯಿಸ್ಬೇಕಾಗ್ತೈತಿ. ನಿಮ್ಮ ಕಡೆ ಅಷ್ಟು ಟೈಮು ಪೇಷನ್ಸ್ ಇಲ್ಲಪ್ಪ ಅಂತಂದ್ರೆ ನಾನ್ ಸ್ಟಿಕ್ ತವಾನಾಗೂ ನೀವು ದೋಸೆನ ಮಾಡ್ಕೋಬೋದು. ಭಾಳ ಜಲ್ದಿ ಆಗುತ್ತೆ ಮತ್ತು ಸ್ವಲ್ಪ ಎಲ್ಲೂ ಹರಿಯಂಗಿಲ್ಲ. ಸಣ್ಣ ಉರಿ ಒಳಗೆ 4-5 ನಿಮಿಷ ಇದನ್ನು ಬೇಯಿಸಿದ ಮೇಲೆ ಈಗಿದು ಸ್ವಲ್ಪ ಗರಿ ಗರಿ ಆಯ್ತು ನೋಡ್ರಿ. ಆದರೆ ಹೇಳುತ್ತಿಲ್ಲ ಅಂತ ಗೊತ್ತಿಲ್ಲ, ಚೆಕ್ ಮಾಡಿ ನೋಡ್ತೀನಿ. ಸಾವಕಾಶ ಹೇಳಕತ್ತೈತಿ, ಆದ್ರೆ ಕಟ್ ಆಗುತ್ತೆ ನೋಡ್ರಿ, ಹಿಂಗಾತು. ಆದ್ರೆ ದೋಸೆ ಕಲರ್ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ. ಭಾಳ ತೆಳ್ಳಗೆ ಭಾಳ ಕ್ರಿಸ್ಪಿ ಆಗಿತ್ತು. ಟೇಸ್ಟ್ ಅಂತೂ ಅಗದಿ ಸೂಪರ್ ಅಂದ್ರೆ ಸೂಪರ್ ಆಗಿತ್ತು. ಅದೇನು ಮೊದಲು ದಪ್ಪ ದೋಸೆ ಹಾಕಿದ್ನಲ್ರಿ, ಅದಕ್ಕಿಂತ ಈ ದೋಸೆ ಐತಲ್ರಿ ಭಾಳ ಟೇಸ್ಟಿ ಇತ್ತು. ದಪ್ಪನ ದೋಸೆ ಮತ್ತು ತೆಳ್ಳಗೆ ಗರಿ ಗರಿ ದೋಸೆ ಎರಡೂ ಥರ ನಾನು ಹಾಕಿ ತೋರಿಸಿದ್ದೆ ರೀ. ನಿಮ್ಗೆ ದೋಸೆ ಸ್ವಲ್ಪ ಕಟ್ಟಾದ್ರೆ ನಡಿತೈತಿ, ಆದರೆ ಗರಿ ಗರಿ ಇರಬೇಕಪ್ಪ ಅಂತಂದ್ರೆ ತೆಳ್ಳಗೆ ಹಾಕೋರಿ. ಬೇಡ ಅಂತಂದ್ರೆ ಸ್ವಲ್ಪ ದಪ್ಪನ ದೋಸೆ ನೀವು ಮಾಡ್ಕೋಬೋದು. ಟೋಟಲಿ 7 ದೋಸೆ ಆಗಿದ್ದು ನೋಡ್ರಿ. ಫ್ರೆಂಡ್ಸ್, ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನಿಮ್ಮ ದೋಸೆ ಹೆಂಗೆ ಬಂದಿದ್ದು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಹೋಗೋಕ್ಕಿಂತ ಮೊದಲು ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.